ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸಾಬುದಾನಿ ಅಥವಾ ಸಾಗು ಸಬ್ಬಕ್ಕಿ ಏನು ಹೇಳ್ತಿರೋ ಗೊತ್ತಿಲ್ಲ, ಇದರ ಸಂಡಿಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬಾ ಸುಲಭ. ಸಬ್ಬಕ್ಕಿ ಅಥವಾ ಸಾಬುದಾನಿ ಸಂಡಿಗೆಯನ್ನು ತುಂಬ ಜನ ತುಂಬ ವೆರೈಟಿಯಾಗಿ ಮಾಡ್ತಾರೆ. ಆದರೆ ನಾನು ಮಾಡೋ ರೀತಿ ಮಾಡಿದ್ರೆ ತುಂಬ ಈಸಿಯಾಗಿ ಯಾರು ಬೇಕಾದರೂ ಸಂಡಿಗೆನ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು ಮೆಜರ್ಮೆಂಟಲ್ಲಿ, ಒಂದು ಅಳತೆಯಲ್ಲಿ ಸಬ್ಬಕ್ಕಿನ ತಗೊಂಡಿದ್ದೇನೆ ನೋಡಿ. ನೀವು ಯಾವ ಕಪ್ಪಲ್ಲಿ ತಗೊಳ್ತಿರೋ ಅದನ್ನು ಒಂದು ಅಳತೆ ಅಂತ ಅಂದ್ಕೊಂಡು ಸಂಡಿಗೆನ ಮಾಡ್ಕೊಳ್ಬೋದು. ಒಂದು ಕಪ್ ಸಬ್ಬಕ್ಕಿನ ಚೆನ್ನಾಗಿ ತೊಳ್ಕೊಂಡ್ಮೇಲೆ 4 ಕಪ್ನಷ್ಟು ನೀರನ್ನು ಹಾಕಿ ನೀರನ್ನು ಕುದಿಯೋದಕ್ಕೆ ಬಿಡಬೇಕು. 1 ಕಪ್ಪಿಗೆ 4 ಕಪ್ ಮಾತ್ರ ಈಗ ಯೂಸ್ ಮಾಡ್ಕೊಳ್ತೇನೆ, ಬೇಕಿದ್ರೆ ಮತ್ತೆ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ಕುದ್ದಿರುವಂತಹ ನೀರಿಗೆ ತೊಳ್ಕೊಂಡಿರುವಂತಹ ಸಬ್ಬಕ್ಕಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಮರುದಿನ ಬೆಳಿಗ್ಗೆ ಒಂದು ಮಿಕ್ಸರ್ ಜಾರಿಗೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಈಗ ನೋಡಿ, ಇಲ್ಲಿ ನೆಂದಿರುವ ಸಬ್ಬಕ್ಕಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೆಂದಿದೆ ನೋಡಿ. ಕೈಯಲ್ಲಿ ಮುಟ್ಟಿದ್ರೆ ಪೂರ್ತಿಯಾಗಿ ಸಾಫ್ಟ್ ಆಗಿ ಇರ್ತದೆ. ಈಗ ನೆಂದಿರುವಂತಹ ಸಬ್ಬಕ್ಕಿಯನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ, ಅಥವಾ ನಿಮಗೆ ಬೇಕಿದ್ರೆ ನುಣ್ಣಗೆ ಕೂಡ ರುಬ್ಬಿಕೊಳ್ಬೋದು. ನೋಡಿ, ಬೀಳುವಂತಹ ಅಂದರೆ ಸಂಡಿಗೆ ಹಾಕುವ ಕನ್ಸಿಸ್ಟೆನ್ಸಿಗೆ ಇರಬೇಕು. 2 ಬ್ಯಾಚಲ್ಲಿ ರುಬ್ಬಿಕೊಂಡಿದ್ದೇನೆ ನಾನು. ಈಗ ಅದಕ್ಕೆ ರುಬ್ಬಿಕೊಂಡಿರುವಂತಹ ಹಸಿಮೆಣಸಿನಕಾಯಿ ಪೇಸ್ಟು, ಹಾಗೆ ಸ್ವಲ್ಪ ಬಿಳಿ ಅಥವಾ ಕಪ್ಪು ಎಳ್ಳು, ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹದ ಸಾಕಾಗ್ತದೆ ನೋಡಿ. ಇದಕ್ಕಿಂತ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಬಿಸಿಲಲ್ಲಿ ಒಣಗಿಸುವಾಗ ಸಂಡಿಗೆ ಹಾಕಿದ ಮೇಲೆ ಹರಡ್ಕೊಳ್ತದೆ. ಈ ಹದ ಸರಿಯಾಗಿದೆ. ಈಗ ಇದನ್ನ ಬಿಸಿಲಲ್ಲಿ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಸಂಡಿಗೆಯನ್ನು ಹಾಕ್ಕೊಳ್ತಾ ಬಂದರೆ ಆಯಿತು. ಈ ಬಿಸಿಲಿಗಂತೂ ಒಂದು ದಿನ ಸಂಜೆ ಆಗಬೇಕಾದ್ರೆ ಸಂಡಿಗೆ ಪೂರ್ತಿಯಾಗಿ ಒಣಗ್ತದೆ. ಇಲ್ಲ ನೀವು ಬೇಕಂತಾದರೆ 2 ದಿನ ಕೂಡ ಒಣಗಿಸ್ಕೊಂಡು ಒಂದು ಡಬ್ಬದಲ್ಲಿ ಮುಚ್ಚಿಟ್ಕೊಂಡ್ರೆ ರುಚಿಯಾಗಿರುವಂತಹ ಸಬ್ಬಕ್ಕಿ ಸಂಡಿಗೆ ರೆಡಿ ಆಗ್ತದೆ. ಈಗ ನೋಡಿ, ನಾನು ಕರೆದು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಹರಡ್ಕೊಂಡು ಬರ್ತದೆ ನೋಡಿ. ಹಾಗೆ ತುಂಬಾ ಕ್ರಿಸ್ಪಿ ಆಗಿ ಕೂಡ ಇರ್ತದೆ, ಸ್ವಲ್ಪ ಕೂಡ ಮೆಚ್ಚಗೆ ಅನಿಸೋದಿಲ್ಲ. ಇಲ್ಲಿ ಈ ಸಬ್ಬಕ್ಕಿಯನ್ನು ಮಾಡೋದಕ್ಕೆ ನೀವು ಕುದಿಸೋದು ಬೇಡ, ಏನು ಕೆಲಸ ಇಲ್ಲ. ಕನ್ಸಿಸ್ಟೆನ್ಸಿ ಯಾವ ಹದ ಇರಬೇಕು ಅಂತ ನೋಡ್ಕೊಳ್ಬೇಕಾಗಿಲ್ಲ. ತುಂಬಾ ಚೆನ್ನಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿ ಆದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.